ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಎಸ್ ಬಿ ಐದು ಏನು ಬ್ಯಾಂಕ್ ಅಕೌಂಟ್ ಇರುತ್ತಲ್ಲ, ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಕಳೆದು ಹೋಗಿದ್ರೆ ಯಾವ ಥರ ನೀವು ಯೂಸರ್ ಐ ಡಿ ಮತ್ತು ಪಾಸ್ವರ್ಡು ಮತ್ತೆ ಪಡೆದುಕೋಬೋದು ಅಂತ ನಿಮಗೆ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಏನು ಮಾಡಬೇಕು, ನೀವು ನಿಮ್ಮ ಗೂಗಲ್ ಕ್ರೋಮ್ನಲ್ಲಿ ಎಸ್ ಬಿ ಐ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಇಲ್ಲಿ ಆಪ್ಷನ್ ಇದೆ ನೋಡಿ, ಆನ್ಲೈನ್ ಎಸ್ ಬಿ ಐ ಡಾಟ್ ಎಸ್ ಬಿ ಐ ಈ ಥರ ವೆಬ್ಸೈಟ್ ಇರುತ್ತೆ. ರೈಟ್, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನೀವು ವೆಬ್ಸೈಟಿಗೆ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಅಂತ ಇರುತ್ತೆ ನೋಡಿ, ಪರ್ಸನಲ್ ಬ್ಯಾಂಕಿಂಗ್ ನಲ್ಲಿ ಇದನ್ನ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕಂಟಿನ್ಯೂ ಟು ಲಾಗಿನ್ ಅಂತ ಆಪ್ಷನ್ ಇದೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಫಾರ್ಗಾಟ್ ಯೂಸರ್ ನೇಮ್ ಅಥವಾ ಲಾಗಿನ್ ಪಾಸ್ವರ್ಡ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಪ್ಷನ್ ಕೇಳುತ್ತೆ, ಇಲ್ಲಿ ಯಾವ್ದು ನಿಮಗೆ ಫಾರ್ಗಾಟ್ ಆಗಿದೆ ಅಂತ. ರೈಟ್, ಸೊ ನನ್ನ ಹತ್ರ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಎರಡೂ ಕೂಡ ಇಲ್ಲ. ಸೊ ನಾನೇನ್ ಮಾಡ್ತೀನಿ, ಫಸ್ಟ್ ಯೂಸರ್ ನೇಮ್ ಪಡೆದುಕೋತೇನೆ ಅಥವಾ ಯಾವ ತರ ಸಿಗುತ್ತೆ ಅಂತ. ಸೊ ನಾನು ಫಾರ್ಗಾಟ್ ಯೂಸರ್ ನೇಮ್ ಅಂತ ಆಪ್ಷನ್ ಇದೆಯಲ್ಲ, ಸೆಕೆಂಡ್ ಆಪ್ಷನ್, ಅದು ಸೆಲೆಕ್ಟ್ ಮಾಡ್ಕೋತೀನಿ. ಈ ತರ ಫಾರ್ಗಾಟ್ ಯೂಸರ್ ನೇಮ್. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಅಂತ ಇರುತ್ತೆ, ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ತರ ಡೀಟೇಲ್ಸ್ ಫಿಲ್ ಮಾಡಬೇಕಾಗುತ್ತೆ. CIF ನಂಬರ್ ಅಂತ ಇರುತ್ತೆ. ರೈಟ್, ಅದು ನಿಮ್ದು ಪಾಸ್ಬುಕ್ ನಲ್ಲಿ ಸಿಗುತ್ತೆ ನಿಮಗೆ. ಸೊ CIF ನಂಬರು ಇಲ್ಲಿ ನಾನು ಎಂಟರ್ ಮಾಡ್ತೀನಿ. ಕಂಟ್ರಿಯನ್ನ ಎಂಟರ್ ಮಾಡ್ತೀನಿ. ನಂದು ಯಾವ್ದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇದೆಯಲ್ಲ ಬ್ಯಾಂಕ್ ಅಕೌಂಟ್ ಜೊತೆ, ಅದು ಇಲ್ಲಿ ಎಂಟರ್ ಮಾಡ್ತೀನಿ. ಅಂಡ್ ಇಲ್ಲಿ ಕ್ಯಾಪ್ಚಾ ಕೋಡ್ ತರ ಇರುತ್ತೆ, ಅದು ಇಲ್ಲಿ ಟೆಕ್ಸ್ಟ್ ಇಲ್ಲಿ ಎಂಟರ್ ಮಾಡಿ. ಅಂಡ್ ಸಬ್ಮಿಟ್ ಅಂತ ಆಪ್ಷನ್ ಇರುತ್ತೆ, ಸಬ್ಮಿಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದಕ್ಕಿಂತ ಮೊದಲು CIF ನಂಬರ್ ಈಗ ನನ್ನ ಹತ್ರ ಇಲ್ಲ. ನಾನೇನ್ ಮಾಡಬೇಕು, CIF ನಂಬರ್ ಇಲ್ಲ ಅಂತಂದ್ರೆ ಒಂದು ಆಪ್ಷನ್ ಇದೆ. ಸೊ SBI ಇದೇನು ಕಸ್ಟಮರ್ ಕೇರ್ ಇರುತ್ತಲ್ಲ, ಅದಕ್ಕೆ ಕಾಲ್ ಮಾಡಿಬಿಟ್ಟು ನಂದು ಡೀಟೇಲ್ಸ್, ಅವ್ರ ಡೀಟೇಲ್ಸ್ ಕೇಳ್ತಾರೆ. ಸೊ ನಾನು ಡೀಟೇಲ್ಸ್ ಶೇರ್ ಮಾಡ್ತೀನಿ. ಅಂಡ್ ನಂತರ ಅವರು ಕಸ್ಟಮರ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಅನ್ಬೋದು CIF ನಂಬರಿಗೆ, ಅದು ಅವ್ರಲಿಂದ ನಾನು ಸಿಗುತ್ತೆ ನನಗೆ. ಓಕೆ, ಸೊ ಇಫ್ CIF ನಂಬರ್ ಇಲ್ಲ ಅಂತಂದ್ರೆ ಇದು ಆಪ್ಷನ್ ಕೂಡ ನೀವು ನೋಡ್ಬೋದು, ಯೂಸ್ ಮಾಡ್ಬೋದು. ಸೊ ಇಮಿಡಿಯೇಟ್ಲಿ ಸಬ್ಮಿಟ್ ಮಾಡಿದ್ರೆ ಒಂದು OTP ಬರುತ್ತೆ ಮೊಬೈಲಿಗೆ, ಆ OTP ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ಮೇಲೆ ಸಬ್ಮಿಟ್ ಮಾಡಿದ್ರೆ ಈ ತರ ನಿಮ್ದು ಯೂಸರ್ ನೇಮ್ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಮೊಬೈಲಿಗೆ ಮೆಸೇಜ್ ಕೂಡ ಬರುತ್ತೆ, ಲಾಗಿನ್ ಯೂಸರ್ ನೇಮ್ ಹ್ಯಾಸ್ ಬಿನ್ ಸೆಂಡ್ ಟು ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್. ಅಂಡ್ ಇಲ್ಲಿ ಕೂಡ ಅದು ಶೋ ಆಗುತ್ತೆ. ಸೊ ನೀವು ನೋಟ್ ಮಾಡ್ಕೋಬಹುದು. ರೈಟ್, ಮೆಸೇಜ್ ನಲ್ಲಿ ಕೂಡ ಬರುತ್ತೆ. ಈಗ ಮೆಸೇಜ್ ನಲ್ಲಿ ಕೂಡ ಬರುತ್ತೆ ಅಂತ ಹೇಳಿದೆ. ಈಗ ನಾನೇನ್ ಮಾಡ್ತೀನಿ, ಫಾರ್ಗಾಟ್ ಮೈ ಲಾಗಿನ್ ಪಾಸ್ವರ್ಡ್. ಈಗ ನನ್ನ ಹತ್ರ ಪಾಸ್ವರ್ಡ್ ಕೂಡ ಇಲ್ಲ. ಸೊ ಇದು ಆಪ್ಷನ್ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಕೆಂಡ್ಲಿ ಅಂದ್ರೆ ಸೆಕೆಂಡ್ ಏನ್ ಸ್ಟೇಜ್ ಹೇಳ್ತಾ ಇದೀನಲ್ಲ ಅದು. ಸೊ ಲಾಗಿನ್ ಪಾಸ್ವರ್ಡ್ ಯಾವ ತರ ಬರುತ್ತೆ, ಸೊ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿನಿ. ಇಲ್ಲಿ ನೆಕ್ಸ್ಟ್ ಅಂತ ಕೊಡ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ತರ ಡೀಟೇಲ್ಸ್ ಕೇಳುತ್ತೆ. ಈಗ ನನ್ನ ಹತ್ರ ಯೂಸರ್ ನೇಮ್ ಇದೆ. ರೈಟ್, ಮೆಸೇಜ್ ನಲ್ಲಿ ಕೂಡ ಬಂದಿದೆ, ನಾನು ಕೂಡ ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಅದು ಯೂಸರ್ ನೇಮ್ ಇಲ್ಲಿ ಎಂಟರ್ ಮಾಡ್ತೀನಿ. ನಂದು ಅಕೌಂಟ್ ನಂಬರ್ ಎಂಟರ್ ಮಾಡ್ತೀನಿ. ರೈಟ್, ಕಂಟ್ರಿಯನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡ್ತೀನಿ. ಅಂಡ್ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಬೇಕು. ಅಂಡ್ ಇಲ್ಲಿ ಅದೇ ಕ್ಯಾಪ್ಚಾ ಕೋಡ್ ತರ ಇರುತ್ತೆ, ಇಲ್ಲಿ ಟೆಕ್ಸ್ಟ್ ಪಕ್ಕದಲ್ಲಿ ಇರುತ್ತೆ ನೋಡಿ, ಅದು ಇಲ್ಲಿ ಎಂಟರ್ ಮಾಡಬೇಕು. ಅಂಡ್ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇರುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್. ಸೊ ನಿಮ್ಗೆ ಈಗ ಒಂದು ಮೊಬೈಲಿಗೆ OTP ಬರುತ್ತೆ. ಆ OTP ಅನ್ನ ಇಲ್ಲಿ ಎಂಟರ್ ಮಾಡಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ, ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು ಆಪ್ಷನ್ ಬರುತ್ತೆ. ರೈಟ್, ಸೊ ಇಲ್ಲಿ 3 ಆಪ್ಷನ್ ಇದೆ. ಸೊ ಇಲ್ಲಿ ಯೂಸಿಂಗ್ ATM ಕಾರ್ಡ್ ಡೀಟೇಲ್ಸ್. ಸೊ ನನ್ನ ಹತ್ರ ATM ಕಾರ್ಡ್ ಇದೆ. ಸೊ ನಾನು ಏನ್ ಮಾಡ್ತೀನಿ, ಫಸ್ಟ್ ಆಪ್ಷನ್ ಚೂಸ್ ಮಾಡ್ಕೋತೀನಿ, ಸೆಲೆಕ್ಟ್ ಮಾಡ್ಕೋತೀನಿ, ಯೂಸಿಂಗ್ ATM ಕಾರ್ಡ್ ಡೀಟೇಲ್. ಇದ್ರ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಈ ತರ ಬರುತ್ತೆ ನೋಡಿ, ನನ್ನ ಕಾರ್ಡ್ ಡೀಟೇಲ್ಸ್ ತೋರಿಸುತ್ತೆ. ಓಕೆ, ಸೊ ಇಲ್ಲಿ ಚೆಕ್ ಬಾಕ್ಸ್ ಇರುತ್ತೆ, ಅದರ ಮೇಲೆ ಆಕ್ಟಿವ್ ಇದೆ, ಕಾರ್ಡ್ ಟೈಪ್ ಆಕ್ಟಿವ್ ಇರಬೇಕು. ಸೊ ಇಲ್ಲಿ ಚೆಕ್ ಬಾಕ್ಸ್ ಇರುತ್ತೆ, ಅದಕ್ಕೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕನ್ಫರ್ಮ್ ಅಂತ ಇರುತ್ತೆ, ಕನ್ಫರ್ಮ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ATM ಕಾರ್ಡ್ ಮೇಲೆ ಯಾವ ತರ ಹೆಸರಿದೆಯಲ್ಲ ಆ ತರ ಇಲ್ಲಿ ಎಂಟರ್ ಮಾಡಬೇಕು. ಎಕ್ಸ್ಪೈರಿ ಡೇಟ್ ಎಂಟರ್ ಮಾಡಬೇಕು. ಅಂಡ್ ಪಿನ್ ಏನು ATM ಪಿನ್ ಇರುತ್ತಲ್ಲ ಅದು ಇಲ್ಲಿ ಎಂಟರ್ ಮಾಡಬೇಕು. ಅಂಡ್ ಕ್ಯಾಪ್ಚಾ ಕೋಡ್ ಇರುತ್ತೆ ಇಲ್ಲಿ ಪಕ್ಕದಲ್ಲಿ, ಅದು ಕೂಡ ಇಲ್ಲಿ ಎಂಟರ್ ಮಾಡಬೇಕು. ಅಂಡ್ ಪ್ರೊಸೀಡ್ ಅಂತ ಇರುತ್ತೆ. ರೈಟ್, ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ತರ ಸಕ್ಸಸ್ ಅಂತ ಬಂದಿರುತ್ತೆ. ಒಂದು ರೆಫರೆನ್ಸ್ ನಂಬರ್ ಕೂಡ ಜನರೇಟ್ ಆಗುತ್ತೆ. ಓಕೆ, ಅಂಡ್ ಇಲ್ಲಿ ಬರುತ್ತೆ ನೋಡಿ, ಯುವರ್ ಡೆಬಿಟ್ ಕಾರ್ಡ್ ವ್ಯಾಲಿಡೇಷನ್ ಸಕ್ಸಸ್ ಅಂತ. ಅಂಡ್ ಇಲ್ಲಿ ಒಂದು ನೋಟ್ ಇದೆ ನೋಡಿ, ಪ್ಲೀಸ್ ಡು ನಾಟ್ ರಿಫ್ರೆಶ್ ಆರ್ ಕ್ಲೋಸ್ ದಿಸ್ ಪೇಜ್. ಸೊ ಏನೇ ಮಾಡಬಹುದು ಅವಶ್ಯಕತೆ ಇಲ್ಲ, ಆಟೋಮೆಟಿಕಲಿ ಯಾವ ಪೇಜಿಗೆ ಹೋಗ್ತೀರಾ ನೀವು ಅಂತಂದ್ರೆ ಈ ಪೇಜಿಗೆ ಬರ್ತೀರಾ. ಓಕೆ, ಸೊ ಇಲ್ಲಿ ಕೆಳಗಡೆ ಪಾಯಿಂಟ್ಸ್ ಇದೆ ನೋಡಿ, ಪಾಸ್ವರ್ಡ್ ಯಾವ ತರ ಇರಬೇಕು, ಕ್ರೈಟೀರಿಯಾ ಅಥವಾ ಕಂಡೀಷನ್ಸ್ ಅಂತ. ಕ್ಯಾಪಿಟಲ್ ಲೆಟರ್ ಇರಬೇಕು, ಸ್ಮಾಲ್ ಲೆಟರ್ ಇರಬೇಕು. ರೈಟ್,
ಮತ್ತು ಡೇಟ್ ಆಫ್ ಬರ್ತ್ ಈ ಥರ ಎಲ್ಲ ನಾರ್ಮಲ್ ಆಗಿರೋದು ಯೂಸ್ ಮಾಡಬೇಡಿ ಅಂತ ಎಲ್ಲ ಕ್ರೈಟೀರಿಯಾ ಇರುತ್ತೆ. ಸೊ ನೀವು ಒಂದು ಸರ್ತಿ ಕರೆಕ್ಟಾಗಿ ಓದ್ಕೋರಿ. ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು, ಸ್ಮಾಲ್ ಲೆಟರ್ಸ್ ಇರಬೇಕು, ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ರೈಟ್. ಆ್ಯಂಡ್ ಪಾಸ್ವರ್ಡ್ ಶುಡ್ ಬಿ ಕಂಟೈನ್ ಅಟ್ ಲೀಸ್ಟ್ 1 ಡಿಜಿಟ್, ಅಂದರೆ 1 ಡಿಜಿಟ್ ಕೂಡ ಇರಬೇಕು, ನ್ಯೂಮರಿಕಲ್ ನಂಬರು. ಆ್ಯಂಡ್ ಇಲ್ಲಿ ಸೆಕೆಂಡ್ ಪಾಯಿಂಟ್ ಇದೆ ನೋಡಿ, ಪಾಸ್ವರ್ಡ್ ಲೆಂತ್ ಶುಡ್ ಬಿ ಗ್ರೇಟರ್ ದೆನ್ 8 ಆ್ಯಂಡ್ ಲೆಸ್ ದೆನ್ 20. ಸೊ 8ಕ್ಕಿಂತ ಹೆಚ್ಚಿಗೆ ಇರಬೇಕು ಆ್ಯಂಡ್ 20ಕ್ಕಿಂತ ಕಡಿಮೆ ಇರಬೇಕು ಕ್ಯಾರೆಕ್ಟರ್ಸ್ ಅಂತ, ಅಂದರೆ ಪಾಸ್ವರ್ಡ್ ಲೆಂತ್. ಓಕೆ, ಸೊ ನಿಮ್ದು ಯಾವ್ದು ಪ್ರಕಾರ ಇದೆಲ್ಲ ಇಂಟ್ರೆಸ್ಟು ಆ ಪ್ರಕಾರ ನೀವು ಪಾಸ್ವರ್ಡನ್ನು ತಯಾರು ಮಾಡ್ಕೊರಿ. ಆ್ಯಂಡ್ ಅದು ಎಂಟರ್ ನ್ಯೂ ಲಾಗಿನ್ ಪಾಸ್ವರ್ಡ್ನಲ್ಲಿ ಎಂಟರ್ ಮಾಡಿ, ಸೇಮ್ ಪಾಸ್ವರ್ಡ್ ಇನ್ನೊಂದು ಸರ್ತಿ ಎಂಟರ್ ಮಾಡಿ, ಸಬ್ಮಿಟ್ ಅಂತ ಆಪ್ಷನ್ ಇದೆ ನೋಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಬರುತ್ತೆ, ಯುವರ್ ಲಾಗಿನ್ ಪಾಸ್ವರ್ಡ್ ಹ್ಯಾಸ್ ಬಿನ್ ರೀಸೆಟ್ ಸಕ್ಸಸ್ಫುಲಿ. ಸೊ ಈಗ ಪಾಸ್ವರ್ಡ್ ಸಕ್ಸಸ್ಫುಲಿ ರೀಸೆಟ್ ಆಗಿದೆ. ಸೊ ಈ ಥರ ನೀವು ಲಾಗಿನ್ ಐ ಡಿ ಮತ್ತು ಲಾಗಿನ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡು ರೀಜನರೇಟ್ ಮಾಡ್ಕೋಬೋದು. ಸೊ ಐ ಹೋಪ್ ನಿಮಗೆ ಈಸಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಯಾವ ಥರ ಅನಿಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಆ್ಯಂಡ್ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನನಗೆ ಮೆಸೇಜ್ ಮಾಡ್ಬೋದು. ಸೊ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮದು ಫ್ರೆಂಡ್ಸ್ ಜೊತೆ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.